ಅಣ್ಣ ಎನ್ನುತ್ತಲೇ ಮೋಸ ಮಾಡಿದ ಚೈತ್ರ, ಡ್ರಾಮಾ ಗೊತ್ತಾಗಿ ಗ್ರಹಚಾರ ಬಿಡಿಸಿದ ಶಿಶಿರ್. ಎಲ್ಲರಿಗೂ ಟೊಪ್ಪಿಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ರಿಯಾಲಿಟಿ ಶೋನಲ್ಲಿ ರೋಚಕತೆ ಹೆಚ್ಚಾಗಿದೆ. ಚೈತ್ರ ಕುಂದಾಪುರ ಅವರ ವಿರುದ್ಧ ಶಿಶಿರ್ ತಿರುಗಿ ಬಿದ್ದಿದ್ದಾರೆ. ಇಷ್ಟು ದಿನಗಳ ಕಾಲ ಶಿಶಿರ್ ಮತ್ತು ಚೈತ್ರ ನಡುವೆ ಉತ್ತಮ ಬಾಂಧವ್ಯ ಇತ್ತು. ಅಣ್ಣ ತಂಗಿ ರೀತಿ ಅವರು ಕ್ಲೋಸ್ ಆಗಿದ್ದರು. ಜೋಡಿ ಟಾಸ್ಕ್ನಲ್ಲಿ ಜೋಡಿಯಾಗಿದ್ದ ಅವರಿಬ್ಬರ ನಡುವೆ ನಾಮಿನೇಷನ್ ವಿಚಾರ ಬಂದಾಗ ಶಿಶಿರ್ ಅವರು ತ್ಯಾಗ ಮಾಡಿ ತಾವೇ ನಾಮಿನೇಟ್ ಆಗಿದ್ದರು. ಇಷ್ಟೆಲ್ಲ ಮಾಡಿದರೂ ಕೂಡ ಚೈತ್ರ ಅವರು ಅವಕಾಶವಾದಿ ಆಗಿದ್ದಾರೆ. ಅರ್ಧ ಆಟದಲ್ಲಿ ಶಿಶಿರ್ ಅವರನ್ನು ಬಿಟ್ಟು ತ್ರಿವಿಕ್ರಮ್ ಜೊತೆ ಚೈತ್ರ ಕೈ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಜೋಡಿ ಆಟ ನಡುವೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡಿದರು. ತಮ್ಮ ಜೋಡಿಯನ್ನು ಬಿಟ್ಟುಕೊಟ್ಟು ಕ್ಯಾಪ್ಟನ್ ಜೊತೆ ಆಟ ಮುಂದುವರಿಸಲು ಇಚ್ಛುತ್ತೀರಾ ಎಂದು ಬಿಗ್ ಬಾಸ್ ಕೇಳಿದರು. ಈ ಆಫರ್ ಅನ್ನು ಚೈತ್ರ ಕುಂದಾಪುರ ಅವರು ಒಪ್ಪಿಕೊಂಡರು. ಇದರಿಂದಾಗಿ ಶಿಶಿರ್ ಅವರು ಆಟದಿಂದ ಹೊರಗೆ ಉಳಿಯುವ ಸಾಧ್ಯತೆ ದಟ್ಟವಾಯಿತು. ಹಾಗಾಗಿ ಶಿಶಿರ್ ಕೋಪಗೊಂಡರು ಅಂತಲೇ ಹೇಳ್ಬೋದು. ಚೈತ್ರ ಮಾಡಿದ ಅನ್ಯಾಯದಿಂದ ಶಿಶಿರ್ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಿದ್ದರು. ಇಷ್ಟು ದಿನ ಚೈತ್ರ ಬಗ್ಗೆ ಮೃದು ಧೋರಣೆ ಹೊಂದಿದ್ದ ಅವರು ಬುಧವಾರ ಎಪಿಸೋಡ್ನಲ್ಲಿ ಚೈತ್ರ ಅಸಲಿ ಮುಖ ಏನು ಎಂಬುದರ ಬಯಲು ಮಾಡಿದ್ದಾರೆ. ಅಣ್ಣ ಎನ್ನುತ್ತಾ ತಮ್ಮ ಬೆನ್ನಿಗೆ ಚೂರಿ ಹಾಕಲು ಪ್ರಯತ್ನಿಸಿದ ತಂಗಿಗೆ ಅವರು ಮಾತಿನಲ್ಲೇ ಗ್ರಹಚಾರ ಬಿಡಿಸಿದ್ದಾರೆ. ತಾವು ಕೂಡ ಚೈತ್ರ ಜೋಡಿಯಾಗಿ ಆಡಲ್ಲ ಎಂದು ಅವರು ಕೂಗಾಡಿದ್ದಾರೆ. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ತಲವಿಸೋಣ.